ಕಾರವಾರದಲ್ಲೂ ಆಟೋ ಎಲ್ಪಿಜಿ ಗ್ಯಾಸ್ ಖಾಲಿಯಾಗಿದೆ. 5 ದಿನಗಳಿಂದ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ ಕಾರವಾರದಲ್ಲಿ. ಅಂಕೋಲಾ ಕುಮಟಾಗೆ ಗ್ಯಾಸ್ ಲೋಡ್ ಬರ್ತಾ ಇದೆ, ಆದ್ರೆ ಕಾರವಾರಕ್ಕೆ ಮಾತ್ರ ಗ್ಯಾಸ್ ಲೋಡ್ ಬರ್ತಿಲ್ಲ ಅಂತ TV9 ಬಳಿ ಆಟೋ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಆಟೋ ಓಡಿಸ್ಕೊಂಡು ಹೇಗೋ ಒಂದು ಜೀವನವನ್ನ ನಡೆಸ್ತಾ ಇದ್ರು. LPG ಗ್ಯಾಸ್ ಅಭಾವದ ಕೊರತೆಯಿಂದಾಗಿ ಈಗ ಪ್ರತಿನಿತ್ಯವೂ ಕೂಡ ಸಮಸ್ಯೆಗಳ ಸರಮಾಲೆಯೇ ತಲೆದೋರ್ತಾ ಇದೆ ಎನ್ನುವಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. 6 ದಿವಸದಿಂದ ಗ್ಯಾಸಿನ ಬಂದಿದೆ. ಇದರಿಂದ 190% ನಮ್ಮ ರಿಕ್ಷಾ ತೆಗಿತಾ ಇಲ್ಲ, ಭಾಳ ಕಷ್ಟ ಅನುಭವಿಸ್ತಿದ್ದಾರೆ. ಈಗ ಪ್ಯಾಸೆಂಜರ್ ಇಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಕೊಂಡು ನಾವು ಹೆಚ್ಚು ಮಾಡಿದ್ರು ರೊಕ್ಕ ಕೊಡ್ಲಿಕ್ಕೆ ತಯಾರಿರೋದಿಲ್ಲ. ಮೊದಲಿಂದ ರೇಟೇ ಇದು ಕೊಡ್ತಾರೆ. ಆದ್ದರಿಂದ ನಾವು ಇವ್ರಿಗೆ ಏನು ಹೇಳ್ತಾರೆ, ಆದಷ್ಟು ಬೇಗ 8 ತಾರೀಕು ಟೈಮ್ ಕೊಟ್ಟಿದ್ದೀವಿ. ಅಷ್ಟರೊಳಗೆ ಗ್ಯಾಸ್ ಇಲ್ಲಿ ಬರಬೇಕು ಪಂಪಲ್ಲಿ. ಇಲ್ದಿದ್ರೆ ನಾವು ಎಲ್ಲ ಸ್ಟ್ಯಾಂಡ್ ಅವ್ರು ಕೂಡಿ ಎಲ್ಲ ಆಟೋ ಡ್ರೈವರ್ ಕೂಡ್ಕೊಂಡು ಇಲ್ಲಿ ಪಂಪ್ಸ್ ಇದಕ್ಕೆ ಗೆರೋ ಹಾಕಬೇಕಂತ ಇದು ಮಾಡಿದ್ದೀವಿ. ಅದಕ್ಕಾಗಿ ಹೇಳ್ತೀನಿ, ಇವರಲ್ಲಿ ರಿಕ್ವೆಸ್ಟ್ ಮಾಡೋದು ಆದಷ್ಟು ಬೇಗ ಇಲ್ಲಿ ಮಾಡಿರಿ, ನಮ್ಮ ಕಷ್ಟ ಪರಿಹಾರ ಮಾಡಿರಿ. ಇಲ್ಲದೇ ಇಲ್ಲಿ ಎಲ್ಲ ಆಟೋ ಡ್ರೈವರ್ಗಳು ಉಪವಾಸ ಬೀಳೋ ಪರಿಸ್ಥಿತಿ ಬಂದಿದೆ. ಈಗ 190% ಎಲ್ಲ ಯಾರೂ ಆಟೋ ತೆಗಿತಿಲ್ಲ ಸರ್, ಎಲ್ಲ ಮೇಲೆ ಮನೆಯಲ್ಲೇ ಇದೆ. ಹೀಗಾಗಿ ಭಾಳ ಕಷ್ಟ ಇದೆ. ಅದಕ್ಕಾಗಿ ನಾವು 8 ತಾರೀಕು ಬಿಟ್ಟು ಟೈಮ್ ಕೊಟ್ಟಿದ್ದೀವಿ. ಇದರೊಳಗೆ ಅವ್ರು ನಮ್ಮದು ಕಷ್ಟ ಪರಿಹಾರ ಮಾಡಬೇಕು, ಇಲ್ಲಿ ಗ್ಯಾಸ್ ಬರಬೇಕಂತ ನಾವು ಇದು ಮಾಡ್ಕೊಳ್ತೀವಿ, ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ನಾವು ನೇಣು ಹಾಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದೆ ಸರ್. ನಾವೀಗ ನಮ್ಮದು ಪರಿಸ್ಥಿತಿ ನೇಣು ಹಾಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಆಟೋ ಡ್ರೈವರ್ ಸಮಸ್ಯೆ ಅಂದರೆ ಬ್ಯಾಂಕ್ದವರು ಸಾಲ ಬಡ್ಡಿನ ಬಿಡ್ತಾರೆ, ನಮಗೆ ಬಿಡಲ್ಲ. ಈಗ ನಮ್ಮದು ಗಾಡಿ ಮನೆ ಹತ್ರ ಇದ್ದು 8 ದಿವಸ ಆಯಿತು. 8 ದಿವಸಕ್ಕೆ ಅಂತಂದರೆ 1 ದಿವಸಕ್ಕೆ 1,500 ನಮ್ಮ ಬಡ್ಡಿ ಹಾಕ್ತಾರೆ ಅವರು. 8 ದಿವಸಕ್ಕೆ ಎಷ್ಟಾಯಿತು? ಆ 8,000 ರೂಪಾಯಿ ನಾವು ಇಲ್ಲಿಂದ ಮಕ್ಕಳ ಎಜುಕೇಷನ್ ನೋಡಬೇಕು, ಮಕ್ಕಳ ಸಂಸಾರ ನೋಡಬೇಕು, ಅದ ನಂತರ ನಮ್ಮದು ಜೀವನ ನೋಡಬೇಕು, ಆಟೋ ಜೀವನ ನೋಡಬೇಕು, ಮತ್ತು ಬ್ಯಾಂಕ್ದವ್ರ ಜೀವನ ನೋಡಬೇಕು ಅಂತಂದರೆ ಒಂದು ಆಟೋ ಡ್ರೈವರ್ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಯಾವ ಅಧಿಕಾರಿಗಳಿಗೂ ಆಗಲ್ವಾ ಹೇಳಿ? ನಮ್ಮಂಥ ಆಟೋ ಡ್ರೈವರು ನಾವು ಶ್ರಮಜೀವಿಗಳು, ಪ್ರಾಮಾಣಿಕದಲ್ಲಿ ಇದು ಮಾಡ್ತೇವೆ ಸರ್. ಅನ್ಯಾಯದಲ್ಲಿ ನಾವು ಯಾರಿಗೂ 1 ರೂಪಾಯಿ ಜಾಸ್ತಿ ಇದು ಮಾಡಲ್ಲ. ನಾವು ನಿಯತ್ತಲ್ಲಿ ಮಾಡುವಂಥ ನಾವು ಆಟೋ ಡ್ರೈವರ್ಗಳು. ಆದ್ರೂ ಪೆಟ್ರೋಲ್ ಹಾಕ್ಕೊಂಡ್ರೆ ಸರ್, 1 ಲೀಟ್ರ್ ಪೆಟ್ರೋಲ್ ಹಾಕ್ಕೊಂಡ್ರೆ ನಮ್ಗೆ 8 ಕಿಲೋಮೀಟ್ರ್ ಬರುತ್ತೆ. 110 ರೂಪಾಯಿ, 20 ರೂಪಾಯಿ ಶೀಟ್ ಅಂತಂದ್ರೂ ಕಾರವಾರದಿಂದ ಬಂಗಾರಪ್ಪ ಹೋದ್ರೂ ಮುಗೀತು. 80 ರೂಪಾಯಿ ಆಗ್ತದೆ, 20 ರೂಪಾಯಿ ನಮ್ಗೆ ಲಾಸು. ಅಂದಮೇಲೆ ನಮ್ಮ ಜೀವನ ಹೆಂಗೆ ಮಾಡಬೇಕು ಅನ್ನೋದೇ ನಮ್ಗೆ ದೊಡ್ಡ ಸಮಸ್ಯೆ ಆಗಿದೆ. ಹೇಗಿದೆ ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ ಸೂರಜ್. ನೋಡೋಣ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಯುದ್ಧದಿಂದ ಈಗಾಗಲೇ ಭಾರತ ದೇಶದೆಲ್ಲೆಡೆ LPG ಗ್ಯಾಸ್ನ ಅಭಾವ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಈ LPG ಆಟೋ ಚಾಲಕರ ಪರಿಸ್ಥಿತಿ ಅಂತೂ ಹೇಳ್ತಿರೋದು. ನಾವು ಇವತ್ತು ಕಾರವಾರ ನಗರದ LPG ಗ್ಯಾಸ್ ಪಂಪ್ನಲ್ಲಿದ್ದೀವಿ. ಈ LPG ಗ್ಯಾಸ್ ಪಂಪ್ಸ್ ಕಳೆದ 4 ರಿಂದ 5 ದಿನಗಳ ಕಾಲ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. LPG ಗ್ಯಾಸ್ ಮುಗಿದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇದನ್ನು ಕ್ಲೋಸ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ನೋ ಸ್ಟಾಕ್ ಅಂತಲೂ ಸಹಿತ ಈಗಾಗಲೇ ಬೋರ್ಡನ್ನು ಸಹಿತ ಹಾಕಲಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಈ ನೋ ಸ್ಟಾಕ್ ಬೋರ್ಡು ಕಳೆದ 5 ದಿವಸಗಳಿಂದ ಹಾಕಲಾಗಿದೆ. ಮೇಲೆ ಅದಕ್ಕೆ ಕಾರಣ ಏನು ಎಂಬುದನ್ನು ಸಹಿತ ಅವರು ಒಂದು ಬ್ಯಾನರ್ನಲ್ಲಿ ಹಾಕಿದ್ದಾರೆ. ಯಾಕೆಂದರೆ ಪ್ರಸ್ತುತ ಈಗಾಗಲೇ ಏನು ಯುದ್ಧ ನಡೀತಾ ಇದೆ, ಯುದ್ಧ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ತಾತ್ಕಾಲಿಕ LPG ಕೊರತೆ ಉಂಟಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಈ LPGಯನ್ನು ಸರಬರಾಜು ಮಾಡ್ತಾ ಇಲ್ಲ ಅಂತಲೂ ಸಹಿತ ಈಗಾಗಲೇ ಹೇಳಿದ್ದಾರೆ. ಆದರೆ ಒಂದು ವಿಷಯ ಇದಾಗಿದ್ದರೆ, ಈ LPG ಗ್ಯಾಸನ್ನು ನಂಬಿಕೊಂಡು ಸುಮಾರು 1 ರಿಂದ 1.5 ಸಾವಿರ ಆಟೋ ಚಾಲಕರು ಇವತ್ತು ಕಾರವಾರ ನಗರದಲ್ಲಿದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು, ಈಗಾಗಲೇ ಆಟೋ ಚಾಲಕರು ಸಹಿತ ಈಗ ಗ್ಯಾಸ್ ಪಂಪ್ಗೆ ಬರ್ತಾ ಇದ್ದಾರೆ. ಇದು ನಿತ್ಯದ ದೃಶ್ಯ. ಯಾಕಂದರೆ ನಿತ್ಯವೂ ಸಹಿತ ಅವರು LPG ಗ್ಯಾಸ್ ಸಿಗುತ್ತೆ ಅಂತ ಸುಮಾರು ಕಾರವಾರ ನಗರದಿಂದ 4 ಕಿಲೋಮೀಟರ್ ಅಂತರದಲ್ಲಿರುವಂಥ ಈ ಪಂಪ್ಗೆ ಬರ್ತಾರೆ, ಮತ್ತೆ ರಿಟರ್ನ್ ಹೋಗ್ತಾರೆ. ಒಬ್ಬರು ಆಟೋ ಚಾಲಕರನ್ನೇ ಮಾತಾಡಿಸೋಣ, ಏನು ಪರಿಸ್ಥಿತಿ ಇದೆ ಅಂತ. ಸರ್, ಆ್ಯಕ್ಚುಲಿ ಏನು ಪರಿಸ್ಥಿತಿ, ಎಷ್ಟು ದಿವಸದಿಂದ ನೀವು ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ ಅಂತ? ಸದ್ಯದ ಮಟ್ಟಿಗೆ ಈಗ 6 ದಿವಸ ಆಯಿತು. ಈಗ ಪಂಪ್ನಲ್ಲಿ ಒಂದು ಗ್ಯಾಸ್ ಇಲ್ಲ. ಅಂದರೆ ನಮ್ಮ ಕಾರವಾರದ ಮಟ್ಟಿಗೆ ಈಗ LPG ಗ್ಯಾಸ್ ಒಂದೇ. ಇದು ಸುಮಾರು ಕಾರವಾರದಲ್ಲಿ 1 ರಿಂದ 1.5 ಸಾವಿರ ಆಟೋ ಇದರಿಂದ ನಡೀತಾ ಇದೆ. ಇದರಿಂದ ಈಗ ಪರಿಸ್ಥಿತಿ 60% ಅಂದರೆ ಈಗ ಆಟೋ ಡ್ರೈವರ್ ಎಲ್ಲ ಬಂದ್ ಮಾಡಿ ಮನೆ ಹತ್ರ ಕುಂತ್ಕೊಂಡಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ಈಗ ಅವರು ಪರದಾಡ್ತಾ ಇದ್ದಾರೆ. ಈಗ ಕುಮಟಾ ಭಾಗದಲ್ಲಿ ಪಂಪ್ದಲ್ಲಿ ಇನ್ನೂ ಗ್ಯಾಸ್ ಇದೆ. ನಿನ್ನೆ ನೋಡಿದ್ವಿ, ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಲೈನ್ ಸಹಿತ ಹಚ್ಚಿದ್ರು. ನಿಮ್ಮ ಸ್ನೇಹಿತರೆಲ್ಲ ಲೈನ್ ಸಹಿತ ಹಚ್ಚಿದ್ರು. ಅಲ್ಲಿ ಸಿಗ್ತಾ ಇದೆ, ಇಲ್ಲಿ ಸಿಗ್ತಾ ಇಲ್ಲ, ಯಾಕೆ ಏನಂತ? ಅಂಕೋಲಾದಲ್ಲಿ ಈಗ ಊರಿನವರು ಸಮಸ್ಯೆ ಯಾರು ಜಗಳ ಮಾಡ್ತಾರೆ, ಇದು ಮಾಡ್ತಾರೆ. ಅಲ್ಲಿ 10 ಟನ್ ಸ್ಟಾಕ್ ಮಾಡಿಟ್ಟಿದ್ದಾರೆ. 99 ರೂಪಾಯಿ ಮಾರಿದ್ರು. ಅಲ್ಲಿ 90 ರೂಪಾಯಿ ಮಾರಿದಷ್ಟು ಇದೆ. ಮತ್ತೊಂದು ಕಡೆ ಗ್ಯಾಸ್ ಬಂದ ಕೂಡ ಅಲ್ಲಿ 84 ಕಂಪ್ಲೀಟ್ ಮಾಡಿ 84 ಮಾಡಿದ್ರು. ಅದೇ ಗ್ಯಾಸ್ ಇಲ್ಲ, ಅರ್ಧ ತಂದು ಇಲ್ಲಿ ಸಮಸ್ಯೆಯನ್ನು ನಿವಾರಿಸಬಹುದಾಗಿತ್ತು.
ಅದನ್ನು ಮಾಡಲಿಲ್ಲ. ಯಾಕೆ ನಮ್ಮ ಕಾರವಾರದವರು ಶಾಂತ ರೀತಿಯಿಂದ ಬರ್ತಾರೆ, ಹೋಗ್ತಾರೆ, ಕೇಳ್ತಾರೆ, ಹೋಗ್ತಾರೆ. ಈ ಥರ ಆಗಬಾರ್ದು. ಮುಂದೆ ಅನಾಹುತ ಮಾಡಿಕೊಳ್ಳುವ ಪೂರ್ವದಲ್ಲಿ ಈ ಪಂಪ್ನವರು ಎಚ್ಚೆತ್ತುಕೊಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಯುದ್ಧ ಆಗೋಕ್ಕಿಂತಲೂ ಮುಂಚೆ ನೀವು ಡೈಲಿ ತುಂಬಿಸ್ಕೊಳ್ತಾ ಇದ್ರಿ, ಎಷ್ಟು ರೂಪಾಯಿ ಕೆಜಿಗೆ ತುಂಬಿಸ್ಕೊಳ್ತಾ ಇದ್ರಿ? ಯುದ್ಧಕ್ಕಿಂತ ಮೊದಲು 56 ರೂಪಾಯಿ. ಈಗ 56ರಿಂದ ನೀವು 90 ಮಾಡಿದ್ದೀರಾ, 45 ರೂಪಾಯಿ ಡಿಫ್ರೆನ್ಸ್ ಮಾಡಿದ್ದೀರಾ. ಆ ದುಡ್ಡು ಎಲ್ಲಿಂದ ತೆಗಿಬೇಕು ನಾವು? ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ. ಒಂದ್ ಕಡೆ ಕಾರವಾರದ ಪರಿಸ್ಥಿತಿ ಇದೇ ರೀತಿ ಇದ್ರೆ, ಇತ್ತ ರಾಯಚೂರಿನಲ್ಲೂ ಕೂಡ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ರಾಯಚೂರಿನಲ್ಲಿ ಗ್ಯಾಸ್ ಸಮಸ್ಯೆ ಉಲ್ಬಣ ಆಗ್ತಾ ಇದ್ದು, ನಗರದಲ್ಲಿರುವಂತಹ ಎಲ್ಲಾ ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ತಿದ್ದಾರೆ. ಇದರಿಂದಾಗಿ ಅಕ್ಷರಶಃ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಇತ್ತ ಬಂಕ್ಗಳಲ್ಲಿ ನೋ ಸ್ಟಾಕ್ ಸ್ಟಿಕ್ಕರ್ ಅನ್ನು ಅಂಟಿಸ್ತಿದ್ದಾರೆ ಮಾಲೀಕರು. ಭೀಮೇಶ್ ಸ್ಥಳದಿಂದ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ರಾಯಚೂರಿನಲ್ಲಿ ಗ್ಯಾಸ್ ಸಮಸ್ಯೆ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಆಟೋ ಚಾಲಕರ ಒಂದು ಬದುಕು ಬೀದಿಗೆ ಬಿದ್ದಿರುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಕಳೆದ 2 ದಿನಗಳಿಂದ ಗ್ಯಾಸ್ ಸಿಗದೆ ಆಟೋ ಚಾಲಕರು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಪ್ರಮುಖವಾದ ವಿಚಾರ ಅಂತಂದರೆ, ಶಾಲಾ ಮಕ್ಕಳನ್ನು ಅತಿ ಹೆಚ್ಚು ಆಟೋ ಚಾಲಕರೇ ಕರೆದುಕೊಂಡು ಹೋಗ್ತಾರೆ. ಆದರೆ ಗ್ಯಾಸ್ ಇಲ್ದಿರುವಂಥ ಕಾರಣಕ್ಕಾಗಿ ಮಕ್ಕಳನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನೋವನ್ನು ಸದ್ಯ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಗ್ಯಾಸ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಯಾವ ಬಂಕಿಗೆ ತೆಗೆದುಕೊಂಡು ಹೋದರೂ ಕೂಡ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಇದೆ. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ. ನಮ್ಮ ನೋವನ್ನು ಯಾರು ಕೇಳ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಆ ದೃಶ್ಯದಲ್ಲಿ ತಾವು ನೋಡ್ಬೋದು, ಗ್ಯಾಸ್ ಏನು ಆಟೋಗೆ ಗ್ಯಾಸ್ ತುಂಬ್ತಾರೆ, ಈ ಬಂಕಿಗೆ ಹಗ್ಗವನ್ನು ಕಟ್ಟಿ ಮೀಟರ್ ಏನಿದೆ ಅದರ ಮೇಲೆ ನೋ ಸ್ಟಾಕ್ ಅನ್ನುವಂತಹ ಒಂದು ಸ್ಟಿಕ್ಕರ್ನ ಕೂಡ ಅಂಟಿಸಿದ್ದಾರೆ. ಅಂದರೆ ಯಾರು ಕೂಡ ಬರಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ. ಅಂದರೆ 2 ದಿನಗಳಿಂದಲೂ ಕೂಡ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಆದರೆ ಆಟೋ ಚಾಲಕರ ಒಂದು ಸ್ಥಿತಿಗತಿ ಸಾಕಷ್ಟು ಹದಗೆಟ್ಟು ಹೋಗ್ತಾ ಇದೆ. ದೃಶ್ಯದಲ್ಲಿ ತಾವು ನೋಡ್ಬೋದು, ಬಂಕ್ನಲ್ಲಿ ಕೂತ್ಕೊಂಡು ಎಲ್ಲೊಂದು ಕಡೆ ಪ್ರತಿಭಟನೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ಆಟೋ ಚಾಲಕರು ಕೂತಿರುವಂಥದ್ದು. ಅವರ ನೋವಿನ ಸಂಗತಿ ಇದು. ಯಾಕಂತ ಹೇಳಿದ್ರೆ, ಕಳೆದ 2 ದಿನಗಳಿಂದ ಆಟೋಗಳು ನಿಂತಲ್ಲೇ ನಿಲ್ತಾ ಇದ್ದಾವೆ ಮತ್ತು ಏನು ಆದಾಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಳಲನ್ನು ತೋಡ್ಕೋತಾ ಇದ್ದಾರೆ. ಅವ್ರು ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಯಾಕಂದರೆ ಒಬ್ಬರಲ್ಲ, ನಗರದಲ್ಲಿರುವಂಥ ಸಾಕಷ್ಟು ಜನ ಆಟೋ ಚಾಲಕರ ಪರಿಸ್ಥಿತಿ ಇದೆ. ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಇಷ್ಟು ಸಮಸ್ಯೆ ಆಗ್ತಾ ಇದೆ, ನಿಮ್ಮ ಆಟೋ ಚಾಲಕರ ಬದುಕು ಯಾವ ರೀತಿ ಸರ್ ಈಗ ಅಂತ? ಏನು ಸರ್, ಇಲ್ಲೇ ನೋಡ್ರಿ ರೋಡಿಗೆ ಕುತ್ಕೊಂಡ್ಬಿಟ್ಟು ನಮ್ಗೆ ಏನು ಸಮಸ್ಯೆ ಏನಾದ ಅಂತ ಹೇಳ್ಕಸಿ ನೀವೇ ತಿಳ್ಕೊಬೇಕು. ಯಾರು ನೋಡ್ತಾ ಇದ್ರಲ್ಲ ಅವರೆಲ್ಲರೂ ಅಧಿಕಾರಿಗಳು ಏನಾರಲ್ಲ ಅವರೆಲ್ಲರೂ ತಿಳ್ಕೊಂಡು ಕಸಿ ನಾವು ಯಾವ ಸ್ಥಿತಿಗೆ ಬಂದ್ಕೊಂಡ್ಬಿಟ್ಟು ಇಲ್ಲಿ ರೋಡಿಗೆ ಕುತ್ಕೊಂಡ್ಬಿಟ್ಟಿವಿ ಅಂದರೆ ನೀವು ಅರ್ಥ ಮಾಡ್ಕೋಬೋದು. ಯಾಕೆ ನಮ್ಗೆ ಇಲ್ಲಿ ಕುತ್ಕೊಂಡ್ಬಿಟ್ಟಿವಿ ಅಂದರೆ ನಮ್ಗೇನು ಟೈಮ್ ಪಾಸ್ ಮಾಡೋಕ್ಕಲ್ಲ, ನಾವೇನು ಇದೇನು ಕ್ಲಾಸಿಗೆ ಮಾಡೋಕ್ಕೆ ಬರೋದಿಲ್ಲ ಸರ್. ನಾವಿಲ್ಲಿ ನಮ್ಮ ಕಷ್ಟಗಳಾಗಿವೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಪಂಪ್ ಹತ್ರ ಕುತ್ಕೊಂಡಿವಿ. ಈಗ 59 ಇದ್ದಂಥದ್ದು ಗ್ಯಾಸ್ ರೇಟು ಏಕಾಏಕಿ 3-4 ಬಾರಿ ಹೈಕ್ ಆಗೈತೆ ರೀ, ಜಾಸ್ತಿ ಆಗೈತೆ. ಅದು ಯಾವ ರೀತಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ? ಮತ್ತು ಆಟೋ ಪ್ರಯಾಣಿಕರೇನು ಹೆಚ್ಚಿನ ಅಮೌಂಟ್ ಕೊಡ್ತಾರೆ ಹೆಂಗ್ರಿ? ಮತ್ತೆ ಗ್ಯಾಸ್ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ನಾವು ಹೊಟ್ಟೆ ಮೇಲೆ ನಾವು ಕಲ್ಲು ಇಟ್ಕೊಂಡ್ಬಿಟ್ಟು ಕಸಿ ನಾವು ಹಂಗೆ ಗ್ಯಾಸ್ ಹಾಕೊಂಡು ಕಸಿ ಹಂಗೆ ಓಡಿಸ್ತಾ ಇದ್ದೀವಿ. ಅಂದ್ರೂ ಇವಾಗ ಪೂರನೇ ಬಂದಂತ ಅಂದ್ರೆ ನಾವು ಎಲ್ಲಿಗೆ ಹೋಗೋಣ? ಇವತ್ತಿನ ದಿನ ನಾವು ಮನೆ ಕೂತ್ಕೊಂಡ್ಬಿಟ್ಟು ಅಂದ್ರೆ ನಮಗೆ ಪರಿಸ್ಥಿತಿ ಯಾರು ನಮ್ಮನ್ನ ಯಾರು ಕೇಳ್ಕೊತಾರೆ? ಇವಾಗ ಯಾವಾಗ ಬಂದ್ಕಸ್ ನಮ್ಮನ್ನ ಯಾರು ಕೇಳ್ತಾರಾ? ಈ ರೈತರಲ್ಲಿ ಯಾರು ಇದ್ದಾರೆ ದೊಡ್ಡವರು ಅಂತ ಹೇಳ್ಬಿಟ್ಟು ಅವ್ರು ಬಂದು ನಮ್ಮನ್ನು ತಿಳ್ಕೊತಾ ಇದ್ದಾರಾ? ಯಾರಾದ್ರೂ ಬಂದು ಕೇಳ್ತಾ ಇದ್ದಾರಾ? ಯಾರು ಕೇಳ್ತಾ ಇಲ್ಲ. ಅವ್ರವ್ರ ಪರಿಸ್ಥಿತಿಯಲ್ಲಿ ಅವರಲ್ಲಿ ಇದ್ದಾರೆ. ನಮ್ಮ ಪ್ರಾಬ್ಲಮ್ ನಾವು ಇದ್ದೀವಿ. ನಮ್ಮ ಪರಿಸ್ಥಿತಿ ಏನೈತೆ ಅಂತ ನಮ್ಗೆ ರೋಡಿಗೆ ಬಂದಿವಿ ಅಲ್ಲ, ರೋಡಿಗೆ ಬಂದ್ಕೊಂಡ್ಬಿಟ್ಟು ಕೂತ್ಕೊಂಡ್ಬಿಟ್ಟಿವಿ. ರೋಡಿಗೆ ಕೂತ್ಕೊಂಡು ಅಂತ ಹೇಳ್ಕಸ್ ಯಾರಾದ್ರೂ ಬಂದ್ಕಸ್ ನಮ್ಮನ್ನು ಕೇಳೋರ ಇದ್ದಾರಾ? ಯಾಕೆ ಕೂತ್ಕೊಂಡಿರಪ್ಪ ನೀವು ಅಂತೇಳಿ ಆದ್ರೂ ಕೇಳ್ತಾ ಇದ್ದಾರಾ? ಯಾರು ಕೇಳ್ತಾ ಇಲ್ಲ ಸರ್. ಇಷ್ಟೊತ್ತಾದ್ರೂ ನಾವು ನಾಷ್ಟ ಮಾಡಿಲ್ಲ, ಊಟ ಮಾಡಿಲ್ಲ, ಏನೂ ಇಲ್ಲ ಸರ್. 1 ತಾಸು ಕೂತ್ಕೊಂಡ್ಬಿಟ್ಟು ಅಂದ್ರೆ 1 ತಾಸಲ್ಲಿ ನಾವು ಎಷ್ಟು ದುಡ್ಕೊಂತಿದ್ವಿ, ಅವು ಎಷ್ಟು ಬಾಧ ಆಗ್ತದೆ, ಎಷ್ಟು ಕಷ್ಟ ಆಗ್ತದೆ ನಮ್ಗೆ ಗೊತ್ತಿರ್ತದೆ ಸರ್. ಅದು ಇವಾಗ ನಮ್ಮನ್ನ ಯಾರಾದ್ರೂ ಕೇಳೋರು ಅಧಿಕಾರ ಯಾರಾದ್ರೂ ಬರ್ತಾರಾ ಹೇಳಿ? ಯಾರಾದ್ರೂ ಬಂದು ನಮ್ಗೆ ಕೇಳ್ತಾರಾ? ನಮ್ಮ ಪರಿಸ್ಥಿತಿ ಏನೈತೆ, ನಮ್ಮ ಕಷ್ಟ ಏನಾಗಿದೆ ಅಂತ ಹೇಳಿ ಯಾರಾದ್ರೂ ಕೇಳ್ತಾರಾ? ಯಾರೂ ಕೇಳಲ್ಲ. ಅವರ ಸ್ಥಿತಿಯಲ್ಲಿ ಅವರಲ್ಲಿ ಎಲ್ಲರೂ ಬೇಸೇ ಇದ್ದಾರೆ. ನಾವು ಯಾವ ಥರ ಇದ್ದೀವಿ ನಮಗೆ ಗೊತ್ತಿರುತ್ತೆ ಅದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.